ಎಗ್ ಸೇಫ್ಟಿ ಟಿಪ್ಸ್. ಮೊಟ್ಟೆ ತಿಂದ ತಕ್ಷಣ ಈ ತಪ್ಪುಗಳನ್ನು ಮಾಡಲೇಬೇಡಿ. ಡೈಜೆಸ್ಟಿವ್ ಹೆಲ್ತ್ ಟಿಪ್ಸ್. ಮೊಟ್ಟೆಗಳು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿರುವ ಅತ್ಯುತ್ತಮ ಆಹಾರ. ಇವು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡುತ್ತವೆ. ಆದರೆ ಕೆಲವು ರೀತಿಯ ಆಹಾರದೊಂದಿಗೆ ಮೊಟ್ಟೆ ಸೇವಿಸುವುದು ಅಥವಾ ಮೊಟ್ಟೆ ತಿಂದ ತಕ್ಷಣ ಅವುಗಳನ್ನು ಸೇವಿಸುವುದರಿಂದ ಏನಾಗುತ್ತೆ ಗೊತ್ತಾ? ಕೆಲವು ರೀತಿಯ ಆಹಾರದೊಂದಿಗೆ ಮೊಟ್ಟೆ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತದೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಮತ್ತೇಕೆ ತಡ? ಮೊಟ್ಟೆಯನ್ನು ಯಾವ ಆಹಾರದ ಜೊತೆ ಸೇವಿಸಬಾರದು ನೋಡೋಣ. ಸೋಯಾ ಹಾಲಿನಲ್ಲಿ ಪ್ರೋಟೀನ್ ಕೂಡ ಅಧಿಕವಾಗಿದೆ. ಮೊಟ್ಟೆ ಮತ್ತು ಸೋಯಾ ಹಾಲನ್ನು ಒಟ್ಟಿಗೆ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪ್ರೋಟೀನ್ ಹೊರೆ ಹೆಚ್ಚಾಗುತ್ತದೆ. ಇದು ಪ್ರೋಟೀನ್ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ. ಇದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಅಸ್ವಸ್ಥತೆಗೆ ಕಾರಣವಾಗುತ್ತದೆ. ಸಕ್ಕರೆಯೊಂದಿಗೆ ಬೇಯಿಸಿದ ಅಥವಾ ಮೊಟ್ಟೆಗಳನ್ನು ತಿಂದ ತಕ್ಷಣ ಸಿಹಿ ತಿಂಡಿ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೊಟ್ಟೆಗಳಲ್ಲಿರುವ ಅಮೈನೋ ಆಮ್ಲಗಳು ಸಕ್ಕರೆಯೊಂದಿಗೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತವೆ. ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ದೀರ್ಘಾವಧಿಯಲ್ಲಿ ಇದು ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಬೇಕನ್, ಸಾಸೇಜ್ ಅಥವಾ ಕೆಂಪು ಮಾಂಸದಂತಹ ಅಧಿಕ ಕೊಬ್ಬು, ಅಧಿಕ ಪ್ರೋಟೀನ್ ಮಾಂಸವನ್ನು ಮೊಟ್ಟೆಗಳೊಂದಿಗೆ ಸೇವಿಸುವುದರಿಂದ ಜೀರ್ಣಕ್ರಿಯೆ ಹೆವಿ ಅನಿಸುತ್ತದೆ ಮತ್ತು ನಿಧಾನವಾಗುತ್ತದೆ. ಕಿತ್ತಳೆ, ನಿಂಬೆಹಣ್ಣು, ದ್ರಾಕ್ಷಿ ಮುಂತಾದ ಆಮ್ಲೀಯ ಹಣ್ಣುಗಳು ಮತ್ತು ಕೆಲವು ರೀತಿಯ ಹುಳಿ ಹಣ್ಣುಗಳು ಮೊಟ್ಟೆಗಳಲ್ಲಿನ ಪ್ರೋಟೀನ್ ಹೆಪ್ಪುಗಟ್ಟಲು ಕಾರಣವಾಗುತ್ತವೆ. ಈ ಕಾಂಬಿನೇಷನ್ ಸರಿಯಾದ ಜೀರ್ಣಕ್ರಿಯೆಗೆ ಅಡ್ಡಿಪಡಿಸುತ್ತದೆ ಮತ್ತು ಹೊಟ್ಟೆಯ ತೊಂದರೆಗೆ ಕಾರಣವಾಗಬಹುದು. ಹಾಲು ಮತ್ತು ಚೀಸ್ನಂತಹ ಡೈರಿ ಉತ್ಪನ್ನಗಳ ಜೊತೆಗೆ ಮೊಟ್ಟೆ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಪ್ರೋಟೀನ್ ಮತ್ತು ಕೊಬ್ಬಿನ ಹೊರೆ ಹೆಚ್ಚಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಕಷ್ಟಕರವಾಗಿಸುತ್ತದೆ ಮತ್ತು ಹೊಟ್ಟೆಯ ಉರಿಯೂತ ಮತ್ತು ಉಬ್ಬರದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮೊಟ್ಟೆ ತಿಂದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯುವುದು ಸೂಕ್ತವಲ್ಲ. ಟೀಯಲ್ಲಿರುವ ಟ್ಯಾನಿನ್ ಮತ್ತು ಕಾಫಿಯಲ್ಲಿರುವ ಕೆಫೀನ್ ಮೊಟ್ಟೆಯಲ್ಲಿರುವ ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ. ಈ ಅಭ್ಯಾಸವು ಕೆಲವರಲ್ಲಿ ಮಲಬದ್ಧತೆ, ಅನಿಲ ಮತ್ತು ಆಮ್ಲೀಯತೆಗೆ ಕಾರಣವಾಗಬಹುದು. ಬಾಳೆಹಣ್ಣು ಪೌಷ್ಟಿಕ ಭರಿತ ಆಹಾರವಾಗಿದ್ದು ಜೀರ್ಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಇವುಗಳನ್ನು ಒಟ್ಟಿಗೆ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೊರೆ ಹೆಚ್ಚಾಗುತ್ತದೆ. ಇದು ಉಬ್ಬುವುದು ಮತ್ತು ಆಲಸ್ಯವನ್ನು ಉಂಟುಮಾಡುತ್ತದೆ. ಮೊಟ್ಟೆಗಳಲ್ಲಿ ಕೋಲಿನ್ ಮತ್ತು ಬಿ ವಿಟಮಿನ್ ಸಮೃದ್ಧವಾಗಿವೆ. ಕೋಲಿನ್ ಸ್ಮರಣ ಶಕ್ತಿ ಮತ್ತು ಕಲಿಕೆಗೆ ಮುಖ್ಯವಾಗಿದೆ. ಆದರೆ ಬಿ ವಿಟಮಿನ್ಗಳು ಮೆದುಳಿನ ಜೀವಕೋಶಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮರೆಯದೆ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ.